ರಾಘು ಸರ್, ನನ್ನ ಪರ್ಫಾರ್ಮೆನ್ಸ್ ಹೆಂಗಿತ್ತು? ಅಯ್ಯೋ ದೇವ್ರೆ, ಐ ಲವ್ ಯು ಕಣೋ. ಕ್ಯೂಟ್ ಡ್ಯಾನ್ಸ್ ಮಾಡ್ತೀರಪ್ಪ ಇಬ್ರು, ಯುವನ್ ಅಂಡ್ ಲೇಖನ. ಫೆಂಟಾಸ್ಟಿಕ್, ಫ್ಯಾಬ್ಯುಲಸ್ ಡ್ಯಾನ್ಸಿಂಗ್. ಸುಮ್ಮನೆ ಹೇಳೋದಲ್ಲ, ನಿಜವಲ್ಲೂ ರಾಹುಲ್ ಮಾಸ್ಟರ್, ಈ ಮಕ್ಕಳಿಗೆ ಒಂದು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾರೆ, ಇನ್ನೊಂದು ಇನ್ನಸೆನ್ಸ್ ಇಂದ ಡ್ಯಾನ್ಸ್ ಮಾಡ್ತಾರೆ, ಜೊತೆಗೆ ಅಷ್ಟೇ ಸಿನ್ಸಿಯರಿಟಿದ ಡ್ಯಾನ್ಸ್ ಮಾಡ್ತಾರೆ. ನನಗೆ ಅದು ಬಹಳ ಇಷ್ಟ ಆಗೋದು. ಈ ಸಾಂಗ್ ಅಲ್ಲಿ ಒಂದು ತುಂಟತನ ಇದೆ, ಇದಕ್ಕೋಸ್ಕರ ಈ ಸಾಂಗ್ ಆಗಿದ್ದು ಅಂತ ನನಗನ್ನಿಸು. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿದ್ರಿ, ಆ್ಯಂಡ್ ಆಲ್ ದ ಡ್ಯಾನ್ಸ್ ವರ್ ಫ್ಯಾಂಟಾಸ್ಟಿಕ್. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಯುವನ್ ಅಂಡ್ ಲೇಖನ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಚಿನಿ ಮಾಸ್ಟರ್, ಸಿ ಫ್ರಮ್ ಹರ್ ಡ್ರೆಸ್, ಅವಳು ಆ ಪೋನಿಟೇಲ್ ನೋಡಿ, ಆಮೇಲೆ ಆ ಕಾಲರ್ನಲ್ಲಿ ಒಂದು ಬೋ, ಆಮೇಲೆ ಕೆಳಗಡೆ ಬಂದ್ರೆ ಶೂಸ್ ಕಾಂಬಿನೇಷನ್, ಸಾಕ್ಸ್ ಕಾಂಬಿನೇಷನ್ ನೋಡಿ. ಅಂಡ್ ಮಾಸ್ಟರ್ ಅದ್ರಲ್ಲೂ ಗೊಂಬೆಗಳ ಚಿತ್ರ ಇದೆ ಮಾಸ್ಟರ್. ಹೇಳ್ತಾ ಇದ್ದೀನಿ, ಎಂಟೈರ್ ಕಾಸ್ಟ್ಯೂಮ್ ಇಂದ ಹಿಡಿದು ಅವ್ರ ಡಾಲ್ ತರನೇ ಪ್ರೆಸೆಂಟ್ ಮಾಡ್ಬಿಟ್ಟು, ಅಂಡ್ ದೀಸ್ ಗೈಸ್ ಆರ್ ರಾಕಿಂಗ್ ದ ಶೋ ಅಂತ ಹೇಳ್ಬೋದು. ಅಂಡ್ ಲೇಖನ ಅಂತೂ, ದಿಸ್ ಗರ್ಲ್ಸ್ ಎಕ್ಸ್ಪ್ರೆಷನ್, ಯಾ ಹೌ ಬ್ಯೂಟಿಫುಲ್ ಶಿ ಡಸ್, ಹೌ ಬ್ಯೂಟಿಫುಲ್. ತುಂಬಾನು ಸ್ವೀಟ್ ಆಗಿ ಅಂಡ್ ಮುದ್ದಾಗಿದ್ದಾಳೆ. ದ ವೇ ಶಿ emotes herself, the way she expresses steps, and that boy Yuvan, what a dancer that fellow, what a dancer, amazing. He'll give a run for all these guys. I'm telling you, he'll give a run for all these guys. Today all the entire batch were for me today the king, the Thank you boss. much. Dancers, thank you so much. ಹೌದು, ನಾನು ಒಂದು ವಿಷಯ ಆ ಡ್ಯಾನ್ಸಲ್ಲಿ ಅಬ್ಸರ್ವ್ ಮಾಡಿದೆ ಮೇಡಮ್, ನೀವು ಟಿವಿಲಿ ಕ್ಲೋಸಪ್ ಅಲ್ಲಿ ನೋಡಬೇಕು. ಲೇಖನ ಇವತ್ತು ಯಾಕೆ ಹೇಳಿ ಜಾಸ್ತಿ ಮಾತಾಡ್ತಾ ಇಲ್ಲ? ಯಾಕೆ? ಫ್ರಂಟ್ ಬಾನೆಟ್ ಓಪನ್ ಆಗಿದೆ ಮೇಡಮ್. ಪಾಪ, ಅಲ್ಲಿ ನೋಡ, ಅಲ್ಲಿ ಏನಾಗಿದೆ? ಮುರಿದೋಗಿದೆ, ಅಮ್ಮನ ಹತ್ರ ಇದೆ. ಮುರಿದೋಗಿರೋ ಹಲ್ಲನ್ನ ಅಮ್ಮ ಏನ್ ಮಾಡ್ತಾ ಇದಾರೆ? ಒಟ್ಟಾಕಿದ್ದಾರೆ. ಒಟ್ಟಾಕಿದಾರ? ಏನಕ್ಕೆ? ದುಡ್ಡು ಮಾಡಕ್ಕೆ. ದುಡ್ಡು ಮಾಡಕ್ಕ? ಎಲ್ಲಿ ತಗೊಂಬ, ಏನ್ ಇದೆಯಾ? ಇದೆ. ತಗೊಂಬ, ಏನ್ ದುಡ್ಡು ಮಾಡೋದು? ಸೀರಿಯಸ್ ಆಗಿ ಅಲ್ಲಿ ನೋಡು, ಅವ್ರು ಬಾಕ್ಸ್ ಕೊಡ್ತಾ ಇದಾರೆ. ಕರೆಕ್ಟ್, ಒಟ್ಟು ಮಾಡಿದ್ದಾರೆ ನೋಡಿ. ಅವ್ರ ಅಮ್ಮ ಇದಕ್ಕೆ ಅಂತ ಒಂದು ಎಕ್ಸ್ಪೆನ್ಸಿವ್ ಬಾಕ್ಸ್ ತಗೊಂಡು ಹಲ್ಲಿಟ್ಟಿದ್ದಾರೆ. ಮೇಡಮ್, ಇಡೀ ಎಲ್ಲ ಇಟ್ಟಿದ್ದಾರೆ ನೋಡಿ. ಅವಳ ಮೂಗುತ್ತಿ ನೋಡಿ, ಮುರಿದೋಗಿರೋ ಮೂರು ಹಲ್ಲು. ಅಯ್ಯೋ ಮೇಡಮ್, ಹಲ್ಲು ನೋಡಿ ಮೇಡಮ್, ಅಕ್ಕಿ ಕಾಳು ಸೈಜಲ್ಲಿದೆ. ಮೇಡಮ್ ನೀವು ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ದಿಸ್ ಇಸ್ ಸೋ ಸ್ವೀಟ್. ಬನ್ನಿ ಇಲ್ಲಿ. ಇದು ಅವಳದು ಹಲ್ಲು. ಇದು ಅವಳದು ಫಸ್ಟ್ ಹುಟ್ಟದಾಗ ಹಾಕಿರೋ ಕಿವಿದು. ಓಕೆ. ಅದು ಅವಳು ಫಸ್ಟ್ ಹುಟ್ಟದಾಗ ಹಾಕಿರೋ ಗೆಜ್ಜೆ. ಓಕೆ. ಇದು ಅವಳಿಗೆ ಫಸ್ಟ್ ಹಾಲು ಕುಡ್ಸಿರೋದು. ಅದು ಫಸ್ಟ್ ಮುಡಿ ತೆಗಿತಾರೆ, ಅದು ನೆನಪಿಗಿರ್ಲಿ ಅಂತ ಒಂದು ತುಂಡು ಕೂದಲು. ಅವಳು ಹುಟ್ಟುವಾಗ ಆ ದಿನ ಹಾಕಿದ್ದು ಸ್ವೆಟ್ರು. ಇದು ಅವಳು ಅಪ್ಪು ಸರ್ ಡ್ಯಾನ್ಸ್ಗೆ ಒಂದು ಪರ್ಫಾರ್ಮ್ ಮಾಡಿದ್ಲು. ಅವಾಗ ಆಡಿಯನ್ಸ್ ಆಗಿ ಒಬ್ರು ತಾತ ಅವಳ ಪರ್ಫಾರ್ಮೆನ್ಸ್ ಇಷ್ಟ ಆಗಿ ಆ ಸ್ಟೇಜಿಗೆ ಬಂದು ಕೊಟ್ಟಿರೋಂಥ 500 ಫಸ್ಟ್. ಇದು ಅವಳು ಹಾಕಿರೋ ಫಸ್ಟ್ ಫ್ರಾಕ್. ಸೋ ಕ್ಯೂಟ್ ಅಲ್ಲ. ತಾಯಿ ಪ್ರೀತಿಗೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಆಕೆಗೆ ಮಗುವಿನ ಪ್ರತಿಯೊಂದು ನೆನಪು ಕೂಡ ಫಸ್ಟ್ ಹಾಗೂ ಬೆಸ್ಟ್ ನೆನಪಾಗಿರುತ್ತೆ. ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನೂ ಅವ್ರು ನೋಡಿ ಕೂಡಿಟ್ಟಿದ್ದಾರೆ. ಯಾಕೆ ಇಷ್ಟೊಂದು ಸ್ಪೆಷಲ್ ಮೇಡಮ್ ಈ ಬಾಕ್ಸ್ ನಿಮಗೆ? ಬಾಕ್ಸ್ ಅನ್ನೋದಕ್ಕಿಂತ ಅವಳ ವಸ್ತುಗಳು ತುಂಬಾನೇ ಸ್ಪೆಷಲ್. ಅವಳು ಒಂಥರ ಸ್ಪೆಷಲ್ ನನಗೆ. 5 ವರ್ಷದ ಹಿಂದೆ ನಾವೇನಾದ್ರು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ಳಿಲ್ಲ ಅಂದಿದ್ರೆ ಅವಳು ಇವತ್ತು ಈ ಸ್ಟೇಜಲ್ಲಿ ನಮ್ಮ ಜೊತೆಗೆ ಇರ್ತಾ ಇರಲಿಲ್ಲ. ಅವಳು ಯಾಕೆ? ನಾನು 1.5 ಮಂತ್ ಕನ್ಸೀವು, ನಂಗೆ ಜಾಂಡೀಸ್ ಅಟ್ಯಾಕ್ ಆಯಿತು. ಆವಾಗ ಒಂದು ಬೆಂಗಳೂರಲ್ಲೇ ಒಂದು 4ರಿಂದ 5 ಡಾಕ್ಟರ್ ಹತ್ರ ತೋರಿಸಿದ್ವಿ. ನಾ ತಗೊಂಡಿರೋ ಟ್ರೀಟ್ಮೆಂಟ್ನಿಂದ ಈ ಮಗುಗೆ 90% ಕಿವಿ ಕೇಳಲ್ಲ, ಅಬಾರ್ಟ್ ಮಾಡಿಸ್ಕೊಂಬಿಡಿ ಅಂತ ಹೇಳಿದ್ರು. ಇಲ್ಲ, ಕಿವಿ ಕೇಳಲಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಆಗಿರೋ ಆ ಮಗು ಬೇಕು ಅಂತೇಳಿ ಸ್ಟ್ರಾಂಗ್ ಆಗಿ ಡಿಸಿಷನ್ ತೊಗೊಂಡು ಮಾಡ್ಕೊಂಡ್ವಿ. ಆ 9 ತಿಂಗಳು ಒಂಥರ ಕಷ್ಟ ನನಗೆ. ಕಿವಿ ಕೇಳೋದು ಸ್ಕ್ಯಾನಿಂಗಲ್ಲಿ ಏನೂ ಗೊತ್ತಾಗಲ್ಲ, ಅದು 6 ಮಂತ್ಸ್ ಆದಮೇಲೆ ಗೊತ್ತಾಗೋದು. ಆವಾಗ ಒಂದೊಂದು ಮೂಮೆಂಟು ನಂಗೆ ತುಂಬ ಹೆದರಿಕೆ ಆಗ್ತಿತ್ತು. ಏನಾದ್ರು ಸೌಂಡ್ ಆದಾಗ ಈ ಕಡೆ ತಿರುಗಲಿಲ್ಲ ಅಂದಾಗ ಕಿವಿ ಕೇಳ್ತಿಲ್ವೇನೋ, ಏನೇ ಫಿಸಿಕಲಿ ಚಾಲೆಂಜ್ ಪೀಪಲ್ ನೋಡಿದಾಗ ನನ್ನ ಮಗುನು ಹಿಂಗೆ ಆಗ್ಬಿಡುತ್ತೇನೋ, ಒಂದು ವೇಳೆ ಆದರೆ ಏನು ಮಾಡೋದು ಎಲ್ಲ ಹೇಳ್ತಾರೆ. ಯಾಕೆ ಇಷ್ಟೊಂದು ಅಟ್ಯಾಚ್ಮೆಂಟು ನಿಮಗೂ ನಿಮ್ಮ ಮಗುಗೂ? ಅಲ್ಲಿ ಕೂತರು ಇಲ್ಲಿಂದ ನನ್ನ ಕಣ್ಣಲ್ಲಿ ಮಾತಾಡಿದ್ರು ಅವಳು ಅರ್ಥ ಮಾಡ್ಕೋತಾಳೆ. ಸೊ ಆವಾಗಲೇ ನಾನು ಮೆಂಟಲಿ ರೆಡಿ ಆಗಿಬಿಟ್ಟಿದ್ದೆ, ಒಂದು ವೇಳೆ ಆಯಿತು ಅಂದರೆ ಮುಂದೆ ಹೇಗೆ ಅಂತ ಹೇಳ್ಕೊಂಡು. ಅದನ್ನು ಮೀರಿಸ್ಬಿಟ್ಲು ಅವಳು 3 ತಿಂಗಳಿಗೆಲ್ಲ ಅಮ್ಮ ಅಂತ ಹೇಳಿಬಿಟ್ಲು. ಅದಾದಮೇಲೂ ಅಷ್ಟೇ, ಇವಳು ಹುಟ್ಟಿದ ಸಂತೋಷನೂ ನನಗೆ ಅನುಭವಿಸೋಕ್ಕಾಗಲಿಲ್ಲ.
ಇವಳು ಹುಟ್ಟಿ ನೆಕ್ಸ್ಟ್ ಡೇಗೆ ನನಗೆ ಪೋಸ್ಟ್ ಎಕ್ಲಾಮ್ಸಿಯಾ ಅಂತ ಆಯಿತು. ಅಂದರೆ ಪಿಟ್ಸ್ ಬರುತ್ತೆ, ಅದು ಪಿಟ್ಸ್ ಬಂತು. ಆ ನೆಕ್ಸ್ಟ್ ಡೇನೇ ನಾನು ಇದೇ ಬನ್ನೇರ್ಘಟ್ಟ ಫೋರ್ಟೀಸ್ ಹಾಸ್ಪಿಟಲ್ಲಿ 5 days ಕೋಮಾದಲ್ಲಿದ್ದೆ. 14 days ಇವಳ ಜೊತೆಗೆ ಇರಲಿಲ್ಲ ನಾನು. ಆ ಮೂಮೆಂಟು ತುಂಬಾ ಕಷ್ಟ. ನನಗೆ ಇವಾಗಲೂ ಆ ಗಿಲ್ಟಿ ಫೀಲ್ ಇರುತ್ತೆ. ಆ 3 ದಿನ ಎಷ್ಟು ಇಂಪಾರ್ಟೆಂಟು, ಬ್ರೆಸ್ಟ್ ಫೀಡ್ ಮಾಡಬೇಕು ಅವಳಿಗೆ, ಅವಳ ಜೊತೆಗೆ ಇರಬೇಕು. ಅವಳು ನೋಡಲಿಲ್ಲ ನಾನು. ಅವಳು ನೋಡಿರೋದು ನಾನು 15 ದಿನ ಆದಮೇಲೆ, ನಾನು ಡಿಸ್ಚಾರ್ಜ್ ಆದಮೇಲೆ ಅವಳು ನೋಡಿರೋದು. ಆ ಮಗು ನೋಡಿಲ್ಲ, ಎಲ್ಲ ನಮ್ಮ ಅಮ್ಮನೇ. ಅವಳಿಗೆ ಹಾಲು ಕುಡಿಸಿದಿಂದ ಹಿಡಿದು A to Z ಮಾಡಿರೋದು ನಮ್ಮಮ್ಮ ಮತ್ತು ಇವರು. ಸೊ ಅದಕ್ಕೆ ತುಂಬ ಸ್ಪೆಷಲ್ ಅವಳು ಪ್ರಾಕ್ಟೀಸ್ ಮಾಡುವಾಗಲೂ ಅಷ್ಟೇ, ನನ್ನನ್ನು ವಾಶ್ರೂಮ್ಗೂ ಹೋಗಕ್ಕೆ ಬಿಡಲ್ಲ. ಡ್ಯಾನ್ಸ್ ಮಾಡ್ತಾಳೆ, ನಾನು ಕೂತ್ಕೊಂಡು ನೋಡ್ತಾ ಇರಬೇಕು. ನಾನು ಆ ಕಡೆ ಹೋದರೂ ಕಣ್ಣಲ್ಲಿ ನೋಡ್ತಾಳೆ ಅಮ್ಮ ಎಲ್ಲಿ ಹೋದ್ಲು ಅಂತ. ಅವಳಿಗೆ ಗೊತ್ತಿಲ್ಲದೇ ಆ ಅಟ್ಯಾಚ್ಮೆಂಟ್ ಅವಳು ನನ್ನ ಮೇಲೆ. ಸೊ ಅದಕ್ಕೆ ಅವಳು ತುಂಬಾ ಸ್ಪೆಷಲ್ಲು. ಅವಳು ಇರೋ ಒಂದೊಂದು ಸೆಕೆಂಡು, ಒಂದೊಂದು ನಿಮಿಷ ತುಂಬ ಸ್ಪೆಷಲ್ಲು. ಅಲ್ಲ, ಡಾಕ್ಟ್ರು ಹೇಳ್ತಾರೆ ಬೇಡ, ಆ ಮಗುಗೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ, ಆ ಮಗುನ ಅಬಾರ್ಟ್ ಮಾಡಿ ಅಂತ ಹೇಳಿ. ಪರವಾಗಿಲ್ಲ, ಆ ಮಗು ಹೇಗೆ ಹುಟ್ಟಿದ್ರೂ ತೊಂದರೆ ಇಲ್ಲ, ನಾನು ಆ ಮಗುನ ಸಾಕ್ತೀನಿ ಅಂತ ಹೇಳಿ ಅವ್ರ ತಾಯಿಯಾಗಿ ಆ ಮಗುನ ಸಾಕ್ತಾರೆ. ಕೆಲವೊಂದ್ಸಲಿ ಸಮಾಜದಲ್ಲಿ ನಾವು ಮಕ್ಕಳು ನಮಗೆ ಎಲ್ಲವನ್ನ ಎದುರು ನಿಂತು ನಮ್ಮನ್ನು ಸಾಕುವಂತಹ ತಂದೆ ತಾಯಿನ ಬಿಟ್ಕೊಟ್ಬಿಡ್ತೀವಲ್ಲ ಎಷ್ಟು ಈಸಿಯಾಗಿ. ಯಾರ್ಯಾರಿಗೋ ಕೈ ಮುಗಿತೀವಿ, ಇಂಥ ತಾಯಂದ್ರಿಗೆ ಆ್ಯಕ್ಚುಲಿ ಕೈ ಮುಗಿಬೇಕು. ರಕ್ಷಿತಾ ಮ್ಯಾಮ್ ಹರ್ಸೆಲ್ಫ್ ಈಸ್ ಅ ವಂಡರ್ಫುಲ್ ಮದರ್. ಅವ್ರಿಗೆ ಖಂಡಿತವಾಗ್ಲೂ ಈ ವಿಷಯ ತುಂಬಾ ಮನಸ್ಸಿಗೆ ಕನೆಕ್ಟ್ ಆಗಿರುತ್ತೆ. ಡೆಫಿನೆಟ್ಲಿ ಫಾರ್ ಎನಿ ಮದರ್ ಅಲ್ವಾ? ಆ ಫಸ್ಟ್ ಟೈಮ್ ಆ ಮಗು ನೋಡೋದ್ರಿಂದ ಇಟ್ ನ್ಯಾಚುರಲಿ ಕಮ್ಸ್. ಐ ರಿಮೆಂಬರ್ ವೆನ್ ಐ ಗಿವ್ ಬರ್ತ್ ಟು ಸೂರ್ಯ, ಫಸ್ಟ್ ಟೈಮ್ ನೋಡಿದಾಗ ಯು ಕ್ರೈ, ನೀವು ಅಳಕ್ ಶುರು ಮಾಡ್ತೀರಾ. ಇಟ್ ನ್ಯಾಚುರಲಿ ಕಮ್ಸ್ ವೆನ್ ಯು ಸಿ ದ ಚೈಲ್ಡ್ ಫಾರ್ ದ ಫಸ್ಟ್ ಟೈಮ್. ಆ ತಾಯಿ 14 ದಿವಸ ನೋಡಿಲ್ಲ ಅಂದ್ರೆ ಇಮ್ಯಾಜಿನ್ ವಾಟ್ ಶಿ ಮಸ್ಟ್ ಹ್ಯಾವ್ ಗಾನ್ ಥ್ರೂ. ತುಂಬಾ ಕಷ್ಟ ಅದು. ದಟ್ ಫೇಸ್ ಇಸ್ ವೆರಿ ಡಿಫಿಕಲ್ಟ್. ಪ್ರತಿಯೊಂದು ವಿಚಾರನೂ ಮಕ್ಕಳ ಬಗ್ಗೆ ಅವರು ಫಸ್ಟ್ ಟೈಮ್ ನಮ್ಮ ಬೆರಳು ಹಿಡ್ಕೊಂಡಾಗ, ಐ ರಿಮೆಂಬರ್ ಎಲ್ಲ ಮಕ್ಕಳನ್ನ ಇನ್ಕ್ಯುಬೇಟರ್ಸ್ ಅಲ್ಲಿ ಇಟ್ಟಿರ್ತಾರೆ ವೆನ್ ದೇ ಆರ್ ಬಾರ್ನ್, and you can't walk immediately after the operation. It's a little difficult, but I remember I walked till the incubator and I asked the nurse and she gave me my child and I walked with him till my room. I'll never forget that. So prati ಒಂದು ಮಗು ಹುಟ್ಟಿದಾಗ ಎವ್ರಿ ಮದರ್ ಅವ್ರದ್ದೇ ಆದಂಥ ಮೆಮರೀಸ್ ಇರುತ್ತೆ ಆ ಮಗು ಜೊತೆ. ಆ್ಯಂಡ್ ರಿಯಲಿ ಸ್ಪೆಷಲಿ ಡೌನ್ ಸಿಂಡ್ರೋಮ್ ಜೊತೆ ಯಾವ್ದಾದ್ರು ಮಗು ಹುಟ್ಟಿದಾಗ ಅಥವಾ ಏನಾದರೂ ಡಿಸಬಿಲಿಟೀಸ್ ಯಾವಾಗ ಡಾಕ್ಟರ್ ಹೇಳ್ತಾರೆ, ಐ ಕ್ಯಾನ್ ಇಮ್ಯಾಜಿನ್ ದೋಸ್ 9 months ವುಡ್ ಹ್ಯಾವ್ ಬೀನ್. ಎಷ್ಟು ಕಷ್ಟ ಆಗಿರ್ಬೋದು ಆ 9 ತಿಂಗಳು ನಿಮ್ಗೆ ಅಂತ ಐ ಕ್ಯಾನ್ ಇಮ್ಯಾಜಿನ್. ಬಟ್ ವಾಟ್ ಅ ಜರ್ನಿ ಇಟ್ಸ್ ಬೀನ್. ನಿಮ್ಮ ಮನೇಲಿ ಲಕ್ಷ್ಮಿ ಹುಟ್ಟಿದಾಳೆ, ಡೆಫಿನೆಟ್ಲಿ ಲಕ್ಷ್ಮಿ ಅವಳು ನಿಮ್ಗೆ. ಖಂಡಿತ ಮ್ಯಾಮ್. ಹೌ ಸ್ವೀಟ್. ಏನಾಗ್ಬೇಕಂತಿದ್ಯಾ ನೀನ್ ದೊಡ್ಡವಳಾದ್ಮೇಲೆ? ಡಾಕ್ಟರು. ಮೇಡಮ್ ಡಾಕ್ಟರ್ ಆಗ್ತಾಳಂತೆ. ಸೂಪರ್, ಆಲ್ ದ ಬೆಸ್ಟ್. ನೀನ್ ಡಾಕ್ಟರ್ ಆಗ್ಬೇಕು ನೀನು. ಅಯ್ಯೋ, ಸೋ ಕ್ಯೂಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.